ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಪಾತ್ರನಾದ ಕುಮಾರ್ ಅರ್ಲಾಜ್ ಮಾತನಾಡೋದು. ಹಾಗೂ ವಾಣಿ ಜ್ಯೋತಿಷಾಲಯ ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ, ಬಂಧುವರ್ಗಕ್ಕೂ, ಸ್ನೇಹಿತರಿಗೂ ನಾನು ಅನಂತ ಕೋಟಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಬಿಡ್ಕೊಂಡು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಹಾಗೂ ಬನ್ನಿ ವೀಕ್ಷಕ ಬಂದಿವತ್ತು ನಾನು ನಿಮ್ಗೆ ಈ ವಾಣಿ ಜ್ಯೋತಿಷಾಲಯದಲ್ಲಿ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಅದ್ಭುತವಾದ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದ್ರೆ ಇವತ್ತಿನ ವಿಷಯ ನೀರಿನ ಟ್ಯಾಂಕಿಯನ್ನು ಎಲ್ಲಿ ನಿರ್ಮಾಣ ಮಾಡಬೇಕಂತ. ನೀರಿನ ಟ್ಯಾಂಕಿಯನ್ನು ಎಲ್ಲಿ ನಿರ್ಮಾಣ ಮಾಡಬೇಕು, ಇದೇನ್ರಿ ಹೊಸ ಸುದ್ದಿ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನೀವೇನು ಹೇಳ್ತೀರ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಏನಪ್ಪ ಅಂದ್ರೆ ನೀರಿನ ಟ್ಯಾಂಕಿಯ ಸಂಪನ್ನ ಯಾವುದೇ ಕಾರಣಕ್ಕೂ ನಾವು ಈಶಾನ್ಯ ಭಾಗದಲ್ಲಿ ಮಾಡ್ತಾ ಇರ್ತೀವಿ. ಇದು ಎಲ್ಲರಿಗೂ ಕಾಮನ್ ಆಗಿರುವಂಥ, ಗೊತ್ತಿರುವಂಥ, ಎಲ್ಲರೂ ತಿಳ್ಕೊಂಡಿರುವಂಥ ವಿಷಯನೇ ಇದು ಇಷ್ಟ. ಇದ್ರಾಗ ಇನ್ನೊಂದು ಅದ್ಭುತವಾದ ವಿಷಯ ಏನಂತಂದ್ರೆ, ಸಂಪನ್ನ ಈಶಾನ್ಯ ಭಾಗದಲ್ಲಿ ಮಾಡೋದು ಎಷ್ಟು ನಿಜನೋ, ಆದರೆ ಮನೆಯ ಅಥವಾ ಅಡಿಪಾಯ ಇರ್ತದೆ ಅದರ ಕರ್ಣರೇಖೆ ಹತ್ತಿಕೊಂಡು ಅಥವಾ ನಿವೇಶನದ ಕರ್ಣರೇಖೆಗೆ ದಾಟಿ ಹೋಗುವ ರೀತಿ ಒಳಗೆ ಯಾವಾಗ 4 ಕಾರಣ ಪೂರ್ವ ಈಶಾನ್ಯ, ಈ ಉತ್ತರ ಈಶಾನ್ಯ, ಈ ಎಲ್ಲೊಂದು ಕಾರ್ನರು, ಉತ್ತರ ವಾಯುವ್ಯ ಹಾಗೂ ಪಶ್ಚಿಮ ವಾಯುವ್ಯ ಇಲ್ಲೊಂದು ಕಾರ್ನರು, ಪೂರ್ವ ಆಗ್ನೇಯ, ದಕ್ಷಿಣ ಆಗ್ನೇಯ ಇಲ್ಲೊಂದು ಕಾರ್ನರು, ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ನೈಋತ್ಯ ಇಲ್ಲಿ ಎಲ್ಲ ಕಡೆ ಒಂದೊಂದು ಕಾರಣ ಬರ್ತಾವೆ. ಇದೇನು ಸ್ಕ್ವೇರ್ ಆಗಿರುತ್ತಲ್ಲ, ಈ ಸ್ಕ್ವೇರಕ್ಕೆ ನೇರವಾಗಿ ಒಂದು ಕರ್ಣರೇಖೆ ದಾಟಿ ಹೋಗ್ತದೆ. ಈ ಕರ್ಣರೇಖೆ ದಾಟಿ ಆ ಕರ್ಣರೇಖೆ ಹತ್ತಿರವಾಗಿ ಅದಕ್ಕೆ ಹತ್ತಿ ಅಥವಾ ಅದರ ಬಾಜುಕನ ಯಾವುದೇ ಕಾರಣಕ್ಕೂ ನೀರಿನ ಟ್ಯಾಂಕಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಇದರೊಳಗೆ ಇರುವಂಥ ಅದ್ಭುತವಾದ ವಿಷಯ, ಅದ್ಭುತ ಮಾಹಿತಿ. ಇದು ನಾವು ತಗೊಂಡಿರಬೇಕಾಗಿದ್ರು. ಯಾಕಂದರೆ ಇದು ಕರ್ಣರೇಖೆಯನ್ನು ಛೇದಿಸಿದಾಗ ಮನೆಗೆ ಅನಾನುಕೂಲಗಳು, ಮನೆಯ ಸದಸ್ಯ ತುಂಬ ತೊಂದರೆಗಳು, ಮನೆಯ ಯಜಮಾನಿಗೆ ಅನಾರೋಗ್ಯ ಅಥವಾ ಹಣಕಾಸಿನ ತೊಂದರೆ ಅವಶ್ಯವಾಗಿ ಬಂದೇ ತೀರ್ತದ. ಆದ ಕಾರಣ ನಾವು ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗ ಅಥವಾ ಈ ಈಶಾನ್ಯ ಭಾಗದಲ್ಲಿ ಎಲ್ಲರೂ ಸಂಪು ಮಾಡುವ ಜಾಗ ಅದೇ ಈಶಾನ್ಯ ಭಾಗನೇ, ಎಲ್ಲರಿಗೂ ಗೊತ್ತಿರೋ ಮಾಹಿತಿ. ಆದರೆ ಈ ಕರ್ಣರೇಖೆ ನಿವೇಶನಕ್ಕಾಗಲಿ ಮನೆ ಕಟ್ಟ ಅಡಿಪಾಯಿಗೆ ಸಂಬಂಧ ಅಥವಾ ಹತ್ತಿರವಾಗಿ ಅದರ ಬಾಜುಗೆ ಯಾವುದೇ ಕಾರಣಕ್ಕೂ ನಾವು ನೀರಿನ ಸಂಪಟ್ಟು ಹಾಕಿ ಮಾಡಬಾರ್ದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ನೀರಿನ ಹಾಕಿ ಮನೆ ಒಳಭಾಗದಲ್ಲಿ ಬರಬಾರ್ದು, ಅದು ತಿಳ್ಕೊಬೇಕು. ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಎಲ್ಲರಿಗೂ ಸ್ಕ್ವೇರ್ ಆದಂಥ 45 ಈ ರೀತಿ ಜಾಗ ಸಿಗುವುದಿಲ್ಲ. ಕೆಲವು ಮಂದಿಗೆ 14 ಅಥವಾ 14 ಫುಟ್ ಅಗಲ, ಒಂದು 60-70 ಫುಟ್ ಉದ್ದ ಈ ರೀತಿಯಾದಂಥ ಜಾಗ ಬರ್ತೈತಿ. ಅಂಥವ್ರಿಗೆಲ್ಲರೂ ತುಂಬ ಕಷ್ಟ ಆಗ್ತದೆ. ಇದು ನಾವು ಅವಾಗ ಈಶಾನ್ಯ ಭಾಗ ಮಾಡಬೇಕಾಗಿರತ್ತೆ, ಜಾಗದ ಸಮಸ್ಯೆ ತುಂಬ ತೊಂದರೆ ಇರುತ್ತೆ. ಆವಾಗ ಏನು ಮಾಡಬೇಕಪ್ಪ ಅಂದರೆ, ಸ್ವಲ್ಪ ಉತ್ತರ ವಾಯುವ್ಯದ ಕಡೆಯೂ ನಾವು ಸ್ವಲ್ಪ ಬೆಳೆಸುವ ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಇಲ್ಲೇ ಜಾಗದ ಅನಾನುಕೂಲ. ಯಾಕಂದರೆ ಈಶಾನ್ಯಕ್ಕೆ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ ಯಾವುದೂ ಸಿಗುವುದಿಲ್ಲ. ಯಾಕೆ ಕರ್ಣರೇಖೆ ಬಾಜುಗೆ ಬರುತ್ತೆ, ಜಾಗದ ಅನಾನುಕೂಲತೆ ಇರುತ್ತೆ. ಅವಾಗ ನಾವು ಸಂಪು ಟ್ಯಾಂಕಿ ಮಾಡಬೇಕಂದ್ರೆ ಸ್ವಲ್ಪ ಉತ್ತರ ವಾಯುವ್ಯದ ಕಡೆಯೂ ತಗೋಬಹುದು, ಏನು ತಪ್ಪಿಲ್ಲ. ಉತ್ತರ ವಾಯುವ್ಯ ಮತ್ತು ಉತ್ತರ ಈಶಾನ್ಯ ಇದರ ಮಧ್ಯ ಭಾಗದೊಳಗೆ ನಾವು ನೀರಿನ ಟ್ಯಾಂಕಿ ಮಾಡಬಹುದು, ಮಾಡಿದರೆ ಏನೂ ತಪ್ಪಿಲ್ಲ. ಯಾಕಂದ್ರೆ ಈಶಾನ್ಯ ಎಲ್ಲರಿಗೂ ಸಿಗುವುದಿಲ್ಲ, ನಾವು ಮನದಲ್ಲಿ ಮಾಡ್ಕೋಬೇಕಂತ ವಿಷಯ ಅದು. ಎಲ್ಲರಿಗೂ ಈಶಾನ್ಯ ಸಿಗುವುದಿಲ್ಲ. ನೋಡಿರ್ಬೇಕಾದ್ರೆ ತುಂಬ 14 ಫುಟು, 15 ಫುಟು, 18 ಫುಟು ಈ ರೀತಿ ಅಗಲಿದ್ದು, 100 ಫುಟು, 50 ಫುಟು, 70 ಫುಟ್, 80 ಈ ರೀತಿ ಮನೆ ಉದ್ದು ಅಗಲ ಬಂದಾಗ, ಒಂದು 15-16 ಫುಟ್ ಅಗಲ, 100 ಫುಟ್ ಉದ್ದು ಈ ರೀತಿ ಮನೆಯ ನಿವೇಶನ ಬಂದಾಗ ಎಲ್ಲರಿಗೂ ಈಶಾನ್ಯ ಭಾಗದಲ್ಲಿ ಕಟ್ಟಕ್ಕೆ ಆಗೋದು ಕಷ್ಟ ಆಗ್ತದೆ. ಆ ಕಾರಣಕ್ಕೋಸ್ಕರ ನೀವೇನಾದರೂ ಸಂಪು ಮಾಡಬೇಕಂತಂದ್ರೆ ನೀವು ಸಂಪನ್ನು ಸ್ವಲ್ಪ ಉತ್ತರ ವಾಯುವ್ಯದ ಕಡೆಯೂ ಬೆಳೆಸಿ ತಗೋಬೋದು. ಉತ್ತರ ವಾಯುವ್ಯ ಮತ್ತು ಉತ್ತರ ಈಶಾನ್ಯ ಮಧ್ಯ ಭಾಗದಲ್ಲೂ ಸಂಪನ್ನ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡಬಹುದು. ಮತ್ತು ಈ ಸಂಪು ಯಾವುದೇ ಕಾರಣಕ್ಕೂ ಮನೆಯ ಒಳಭಾಗದಲ್ಲಿ ಬರಬಾರ್ದು. ಮನೆಯ ಹೊರಭಾಗ ನಾವು ಎಷ್ಟು ಜಾಗ ಬಿಟ್ಟಿರ್ತಲ್ಲ ಅಷ್ಟು ಜಾಗದಲ್ಲೇ ಇದನ್ನು ಕಟ್ಟೋ ಪ್ರಯತ್ನ ಮಾಡಿ. ಹಾಗೂ ಪೂರ್ವ ಈಶಾನ್ಯದಲ್ಲಿಯೂ ಕಟ್ಬೋದು. ಪೂರ್ವ ಈಶಾನ್ಯ ಇದೈತಲ್ಲ, ಪೂರ್ವಕ್ಕೆ ಮನೆ ಅಭಿಮುಖವಾಗಿ ಮನೆ ಕಟ್ಟುವಾಗ ಅಲ್ಲಿ 15 ಫುಟ್ 14 ಫುಟ್ ಅಗಲಿದ್ದು, 50-60 ಫುಟ್ ಉದ್ದು ಇದ್ದು ಈ ರೀತಿ ಮನೆ ಕಟ್ಟುವಾಗೂ ನಾವು ಮಧ್ಯ ಭಾಗದೊಳಗೆ ಸಂಪನ್ನ ನಿರ್ಮಾಣ ಮಾಡಬೇಕಾಗ್ತದೆ. ಯಾಕಂದ್ರೆ ಕರ್ಣರೇಖೆ ಹತ್ತಿದಂಗೆ ಕಟ್ಟಬೇಕಾಗಿರುತ್ತಲ್ಲ, ಅದು ನಾವು ಬಾಗಿಲಿಟ್ಟಾಗ ಒಂದು 2 ಫುಟ್ ಬಿಡಲೇಬೇಕಲ್ಲ. 2 ಫುಟ್ ಬಿಟ್ಟಾಗ 15-16 ಫುಟ್ ಉಳಿದಿರ್ತೈತಿ. ಅಂಥ ಸಮಯದೊಳಗೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಪೂರ್ವ ಈಶಾನ್ಯದೊಳಗೆ ನಾವು ಅಥವಾ ಪೂರ್ವ ಮಧ್ಯ ಭಾಗದೊಳಗೆ ನಾವು ಸಂಪನ್ನ ಕಟ್ಟೋ ಪ್ರಯತ್ನ ಮಾಡ್ಬೋದು. ಪೂರ್ವ ಆಗ್ನೇಯಕ್ಕೆ ಹೋಗ್ಬಾರ್ದು ಅಷ್ಟ, ಸ್ವಲ್ಪ ಪ್ರಮಾಣದಲ್ಲಿ ತೊಗೋಬೋದು ಅಷ್ಟೇ. ಪೂರ್ವ ಆಗ್ನೇಯಕ್ಕೆ ಯಾವತ್ತೂ ಹೋಗಬಾರ್ದು. ಪೂರ್ವ ಆಗ್ನೇಯಕ್ಕೆ ಹೋದರೆ ಮತ್ತೆ ತೊಂದರೆ ಆಗ್ತದೆ. ಆ ಕಾರಣಕ್ಕೋಸ್ಕರ ಪೂರ್ವ ಆಗ್ನೇಯಕ್ಕೆ ನಾವು ಸಂಪನ್ನ ಒಯ್ದ ಅದರ ಮಧ್ಯ ಭಾಗ ಬರುವಂಗೆ ಸಂಪನ್ನ ಕಟ್ಟಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಹಾಗೂ ನಿಷಿದ್ಧವಾದ ಜಾಗ ಯಾವುದು ಸಂಪು ಕಟ್ಟಕ್ಕಂತಂದ್ರೆ, ಪೂರ್ವ ಆಗ್ನೇಯನು ನಿಷಿದ್ಧ ಜಾಗ ಮತ್ತು ದಕ್ಷಿಣ ಆಗ್ನೇಯ ನಿಷಿದ್ಧ ಜಾಗ, ಹಾಗೂ ದಕ್ಷಿಣ ನೈಋತ್ಯ ಹಾಗೂ ಪಶ್ಚಿಮ ನೈಋತ್ಯ ಅಂತ ಸಂಪೂರ್ಣವಾಗಿ ನಿಷಿದ್ಧವಾದಂಥ ಜಾಗವೇ. ಯಾವುದೇ ಕಾರಣಕ್ಕಲ್ಲಿ ಹಳ್ಳ ತೊಡಬಾರ್ದು, ಗುಂಡಿ ಅಗಿಬಾರ್ದು, ಮತ್ತು ಆ ತಗ್ಗಿರಬಾರ್ದು, ಸಂಪು ಮಾಡೇಬಾರ್ದು. ಹಿಂಗೆ ಈ ರೀತಿ ಇರುವಂಥ ವಿಷಯದೊಳಗೂ ನೀವು ಸ್ವಲ್ಪ ತಿಳ್ಕೊಂಡ ಸಂಪನ್ನ ನಿರ್ಮಾಣ ಮಾಡೋದು. ಆ ಜಾಗದಂತ ಯಾವುದೇ ಕಾರಣ ಸಂಪನ್ನ ನಿರ್ಮಾಣ ಮಾಡೋ ಪ್ರಯತ್ನ
ಮಾಡೋಕ್ಕೆ ಹೋಗಬೇಡ್ರಿ. ನಾನು ನೇರವಾಗಿ ಹೇಳ್ತೇನೆ, ಮಾಡೋಕ್ಕೆ ಹೋಗಬೇಡ್ರಿ. ಹಾಗೂ ಉತ್ತರ ವಾಯುವ್ಯದೊಳಗೂ ನಾವು ಪಿಟಗುಣಿ ಮಾಡ್ತೇವೆ, ಸಂಪನ್ನ ತೊಗೋಬೋದು. ಹಾಗಿನ ಕೊನೆಯದಾಗಿ ಪಶ್ಚಿಮ ವಾಯುವ್ಯದಲ್ಲಿ ನಾವು ಸಂಪನ್ನ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಅಲ್ಲಿಯೂ ನಾವು ಸೆಪ್ಟಿಕ್ ಟ್ಯಾಂಕಿ ಕಟ್ಟೋ ಪ್ರಯತ್ನ ಮಾಡ್ತಿರ್ತೇವಲ್ಲ, ಅದು ನೀರಿರುವಂಥ ಜಾಗನ ಅಲ್ಲಿಯೂ ಕಟ್ಟಬಹುದು. ಈಶಾನ್ಯ ಒಂದೇ ಪ್ರಶಸ್ತವಾದ ಜಾಗ ಅಲ್ಲವೇ ಅಲ್ಲ. ಈ ಜಾಗದಲ್ಲೂ ನಾವು ಅನಾನುಕೂಲತೆ ಬಂದಾಗ ಮಾಡಬಹುದು. ಎಲ್ಲರಿಗೂ ಈಶಾನ್ಯ ಒಂದೇ ತಲೆ ಆಗೈತಿ, ಅದನ್ನ ತಲೆ ಅಂತ ಹಾಕಬೇಡಿ. ಪಶ್ಚಿಮ ವಾಯುವ್ಯದಲ್ಲೂ ನಾವು ಸಂಪನ್ನ ಮಾಡೋ ಪ್ರಯತ್ನ ಮಾಡಿ. ಯಾಕಂದ್ರೆ ಪಶ್ಚಿಮಕ್ಕೆ ಅಭಿಮುಖವಾಗಿ ಮನೆ ನಿರ್ಮಾಣ ಮಾಡಿದಾಗ ಪಶ್ಚಿಮ ಮಧ್ಯ ಭಾಗದಲ್ಲೂ ಪಶ್ಚಿಮ ವಾಯುವ್ಯದಲ್ಲೂ ನೀರನ್ನು ತುಂಬುವಂಥ ಪ್ರಯತ್ನ ಮಾಡಬಹುದು. ಆದ್ರೆ ತುಂಬ ಜನರ ಒಳಗೆ ಏನು ಬರುತ್ತಪ್ಪ ಅಂದರೆ ಈಶಾನ್ಯ ಒಂದೇ ಮಾತ್ರ ನೀರಿರುವಂಥ ಜಾಗ, ತಗ್ಗಿರುವಂಥ ಜಾಗ ಅನ್ಕೋತೀವಿ. ಮತ್ತು ಪಿಟ್ಗುಂಡಿ ಮಾಡ್ತೇವಲ್ಲ, ಅಲ್ಲಿ ತಗ್ಗಿರುವುದಿಲ್ಲನ ಅದು. ಪಶ್ಚಿಮ ವಾಯುವ್ಯದೊಳಗೆ ಪಿಟ್ಗುಂಡಿ ಮಾಡ್ತೇವೆ, ತಗ್ಗುವಲ್ಲಿ ನೀರು ಬೀಳೋದು ಜಾಗ ಅಲ್ಲ, ಅದು ಬೀಳ್ಬೋದು. ನೀರು ಸಂಪಟ ಹಾಕಿರಬಾರ್ದು ಹೆಂಗೆ, ಆ ರೀತಿಯಾದಂಥ ಸಮಸ್ಯೆ ತುಂಬ ಬರ್ತಾ ಇದಾವೆ. ಅದಕ್ಕೆ ನಿಮ್ಗೆ ಅದು ಅನುಮಾನ ಇದ್ದರೆ ನೀವು ಪೂರ್ವ ಈಶಾನ್ಯದ ಉತ್ತರ ಈಶಾನ್ಯ ಮಾಡಬಹುದು. ಪಶ್ಚಿಮ ಅಭಿಮುಖವಾಗಿ ಬಾಗಿಲಿಟ್ಟಾಗನು ನೀವು ಅಲ್ಲಿ ಮಾಡಬಹುದು, ಏನು ತಪ್ಪಿಲ್ಲ. ಆದರೆ ಮಾಡೋಕ್ಕಿಂತ ಮುಂಚಿತವಾಗಿ ಕರ್ಣರೇಖೆಗೆ ಸಂಬಂಧ ಬರದಂಗೆ ನೀವು ಈ ಜಾಗದಲ್ಲಿ ಮನೆಯ ಸಂಪನ್ನ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡಿ. ಅತಿ ಅದ್ಭುತವಾದ ಮಾಹಿತಿ ತಿಳ್ಕೋಬೇಕು. ಇನ್ನೊಂದು ವಿಷಯ ಏನಪ್ಪ ಅಂದರೆ ನೆಲಮಹಡಿ ಮಾಡ್ತಾ ಇರ್ತೀವಿ ನಾವು. ಮನೆಯ ನೆಲಮಹಡಿಯನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಿರ್ತೀವಿ. ಮನೆ ನೆಲಮಹಡಿ ನಿರ್ಮಾಣ ಮಾಡುವ ಸಮಯದೊಳಗೆ ನಾವು ಏನೇ ಇದ್ದರೂ ಈಶಾನ್ಯದೊಳಗೆ ತಗ್ಗು ಮಾಡಬೇಕಂತ ಹೇಳ್ತೀವಿ. ಈಶಾನ್ಯ ತಗ್ಗು ಮಾಡಿ ನೆಲಮಹಡಿ ಮಾಡಬಹುದು. ಹಾಗೂ ಪೂರ್ತಿ ಸ್ಕ್ವೇರ್ ಆಗಿ ನಮ್ಮ ಎಷ್ಟು ನಿವೇಶನ ಜಾಗ ಇದೆಯಲ್ಲ ಅಷ್ಟು ಜಾಗ, ಅಥವಾ ಎಷ್ಟು ಕಟ್ಟಡ ಮಾಡ್ತಾ ಇದೆಯಲ್ಲ ಎಷ್ಟೋ ಜಾಗದಲ್ಲಿ ಕಾಲಮ್ ನಿಂದಿರಿಸಿ ಮನೆಯ ಭೂಮಿ ಒಳಗೆ ಮಾಡದೆ, ಭೂಮಿ ಅಯ್ಯೇ ಇದೆ, ಭೂಮಿ ಮೇಲ್ಭಾಗದಲ್ಲಿ ಕಾಲಮ್ ಹಾಕಿ, ಇವಾಗ ಪಾರ್ಕಿಂಗ್ ಏರಿಯಾಕ್ಕೆ ಹಾಗೆ ಮಾಡ್ತಾಯಿದ್ದಾರೆ. ಬೆಂಗಳೂರು ಸೈಡೆಲ್ಲ ಪಾರ್ಕಿಂಗ್ ಏರಿಯಾ ಹಾಗೆ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕೋಸ್ಕರ ಜಾಗದ ಅನಾನುಕೂಲತೆ ಇರುವ ಕಾರಣದಿಂದ ನೀವೇನಾದರೂ ಪಾರ್ಕಿಂಗ್ ಏರಿಯಾ ಅಥವಾ ನೆಲಮಹಡಿ ಮಾಡಬೇಕತ್ವ ಅಂದ್ಕೊಂಡ್ರೆ ನೆಲಮಹಡಿ ಈಶಾನ್ಯ ಭಾಗದಲ್ಲಿ ಮಾಡಬಹುದು. ಇಲ್ಲ ನಾವು ಪೂರ್ವ ನೆಲವನ್ನು ಅಗಿದು ಮಾಡ್ತೇವೆ, ಒಂದು 6 ಫೂಟ್ ನೆಲವನ್ನು ಅಗದು ಅದರಲ್ಲಿ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ ಈ ಭಾಗ ಮತ್ತು ಈ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ಈ ಭಾಗಕ್ಕಷ್ಟನ್ನು ಸಪ್ರೇಟ್ ತೊಗೊಂಡು ಮಾಡಬಹುದು. ಇಲ್ಲ ಅಂತಂದ್ರೆ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಈ 4 ಜಾಗಕ್ಕೂ ಸಮಾನಾಂತರವಾಗಿ ಭೂಮಿ ಏನಾಗೋದು ಕಾಲಮ್ ಎಬ್ಬಿಸಿ ಅಲ್ಲಿ ನೀವು ಪಾರ್ಕಿಂಗ್ ಏರಿಯಾ ಮಾಡ್ಕೋಬಹುದು. ಇಲ್ಲ ಇದು ಯಾವುದೋ ಅನುಮಾನ ಸಮಸ್ಯೆ ತೊಂದರೆ ಅಂತಂದ್ರೆ ಸುಮ್ಮನೆ ಭೂಮಿ ಮೇಲ್ಭಾಗದಲ್ಲಿ ನೀವು ಕಾಲಮ್ ನಿಂದಿರಿಸಿ ಅಲ್ಲಿ ಪಾರ್ಕಿಂಗ್ ಏರಿಯಾ ಮಾಡಿ ಮೇಲೆ ಮನೆಯನ್ನು ಕಟ್ಟುವಂಥ ಪ್ರಯತ್ನಗಳು ಮಾಡಬಹುದು. ಈ ರೀತಿಯಾಗಿ ನೆಲಮಹಡಿ ಮತ್ತು ಸಂಪನ್ನ ಮಾಡುವಂಥ ಪ್ರಯತ್ನ ಮಾಡ್ಕೊಳ್ಳಿ. ಇದು ನಿಮ್ಮ ಮನೆಗೆ ಮತ್ತು ನಿಮ್ಮ ಮನೆ ಯಜಮಾನರಿಗೆ, ಮನೆಯ ಆ ಜಾಗದಲ್ಲಿ ವಾಸಿಸುವ ಪ್ರತಿಯೊಬ್ಬ ಸದಸ್ಯನಿಗೂ ಇದರ ಒಳ್ಳೆಯ ಪರಿಣಾಮಗಳು ಕೆಟ್ಟ ಪರಿಣಾಮ ಬೀರ್ತಾ ಇರ್ತಾವೆ. ಬರೀ ಮನೆ ಯಜಮಾನಿಗೆ ಮಾತ್ರವಲ್ಲದೆ ಮನೆಯ ಸಂಪೂರ್ಣ ಸದಸ್ಯರೆಲ್ಲರಿಗೂ ಇದರ ದುಷ್ಪರಿಣಾಮಗಳಾಗಲಿ ಒಳ್ಳೆಯ ಪರಿಣಾಮಗಳಾಗಲಿ ಎಲ್ಲ ಪರಿಣಾಮವು ಎಲ್ಲ ಸದಸ್ಯರ ಮೇಲೆ ಬೀರ್ತದೆ. ಅದು ಪ್ರಮುಖವಾಗಿ ಮನೆಯ ನಿರ್ವಹಣೆ ಮಾಡುವಂಥ ಯಜಮಾನಿಗೆ ಮಾತ್ರ ತುಂಬ ತೊಂದರೆ. ಹಣಕಾಸಿನ ನಿರ್ವಹಣೆ ಯಾರು ಮಾಡ್ತಿರ್ತಲ್ಲ ಅವ್ರಿಗೆ ಅತಿಯಾದ ಎಫೆಕ್ಟಿವ್ ಬೀಳುವಂಥ ಚಾನ್ಸಸ್ ಇರ್ತದೆ. ಬರೀ ಒಬ್ಬರಿಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ ಬೀಳ್ಬೋದು. ಆದರೆ ಅತಿಯಾಗಿ ಸಮಸ್ಯೆ ಅಥವಾ ತಲೆದಿರುವಂಥ ತೊಂದರೆ ಯಾರಿಗೆ ಅಂತಂದ್ರೆ ಮನೆ ಯಜಮಾನಿ. ಯಾಕಂದ್ರೆ ಮನೆಯ ಸಂಪೂರ್ಣವಾದ ಭಾರ ಅವ್ರ ಮೇಲೆ ಇರುತ್ತಲ್ಲ, ಅಲ್ಲೇನೇ ಹೆಚ್ಚು ಕಡಿಮೆ ಆದರೂ ಒಳ್ಳೆಯದು ಕೆಟ್ಟದ್ದು ಅವರಿಗೆ ಸಂಬಂಧಪಟ್ಟಿರುತ್ತಲ್ಲ. ಆದ ಕಾರಣಕ್ಕೋಸ್ಕರ ಎಲ್ಲ ಪರಿಣಾಮಗಳು ದುಷ್ಪರಿಣಾಮಗಳು ಮನೆಯ ಯಜಮಾನಿ ಬೀಳುವಂಥ ಚಾನ್ಸ್ ತುಂಬ ಇರ್ತದೆ. ಅದಕ್ಕೋಸ್ಕರ ಸಂಪಾಗಲಿ ನೆಲಮಹಡಿ ಆಗಲಿ ಅದನ್ನು ಸ್ವಲ್ಪ ಕೂಲಂಕುಷಿಯಾಗಿ ವಿಚಾರ ಮಾಡಿ ಅದನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡಿ. ಹಾಗೂ ಇದ್ರ ಬಗ್ಗೆ ಮತ್ತೆ ಏನಾದರೂ ಸಂದೇಹ ಅನುಮಾನಗಳಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ 8618390255. ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು, ಇಲ್ಲ ಕಾಲ್ ಮಾಡ್ಬೋದು. ನಾನು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಾನು ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗೂ ಕಮೆಂಟ್ಗಳಿಗೆ ನಾನು ಉತ್ತರ ನೀಡುವ ಪ್ರಯತ್ನ ಮಾಡಿಲ್ಲ. ಹಾಗೇನಾದರೂ ಎಮರ್ಜೆನ್ಸಿ ಪ್ರಶ್ನೆ ಇದ್ದರೆ ನನಗೆ ಈ ನಂಬರ್ಗೆ ನೀವು ವಾಟ್ಸಪ್ ನಂಬರ್ ಇದಂದು 8618390255. ಈ ನಂಬರ್ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ. ಈ ನಂಬರ್ಗೆ ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಅನುಮಾನ ಪರಿಹರಿಸಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರಗಳು.